ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನ್ನ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಇದೆ ಅಂದ್ಬಿಟ್ಟು. ಎಸ್ ಹೌದು, ಈ ಒಂದು 4th ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಏನು ವಿಡಿಯೋರು ಒಂದು ಟೈಮ್ ಟೇಬಲ್ನ ರಿಲೀಸ್ ಮಾಡಿದರು. ಆ ಒಂದು ಟೈಮ್ ಟೇಬಲಿಂದ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಿತ್ತು, ಅಂದರೆ ಅನುಕೂಲವಾಗಿರಕ್ಕಂಥ ಒಂದು ಟೈಮ್ ಟೇಬಲ್ ಇರಲಿಲ್ಲ. ಸೊ ಹಾಗಾಗಿ ಏನಾಗಿತ್ತು ಆ್ಯಕ್ಚುಲಿ ಅನ್ನಕ್ಕಂತ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ. ಅಂದರೆ ಒಂದು ಡೇ ಅಷ್ಟೇ ಗ್ಯಾಪ್ ಕೊಟ್ಟಿದ್ದಾರೆ ಪರ್ ಈಚ್ ಸಬ್ಜೆಕ್ಟ್ಗಳಿಗೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು. ಈಗ ಈ ಒಂದು ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರ್ಬೋದು, ಈ ಒಂದು ಟ್ವಿಟ್ಟರ್ನಲ್ಲಿ VTU ಸ್ಟೂಡೆಂಟ್ಸ್ ಹೆಲ್ಪರ್ ಅಂತ ಒಂದು ಅಕೌಂಟ್ ಏನಿದೆ, ಇವರು ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ಅಭಿಯಾನ ಮಾಡ್ತಿದ್ದಾರೆ. ಅದು ಏನು ಅಂತಂದರೆ ಇಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಸೊ VTU ಸ್ಟೂಡೆಂಟ್ಸ್ ಹೆಲ್ಪರ್ ಅನ್ನಕ್ಕಂಥ ಒಂದು ಟ್ವಿಟ್ಟರಲ್ಲಿ ಈ ಒಂದು ಖಾತೆ ಮುಖಾಂತರ ಈ ಒಂದು ಏನು ಪೋಸ್ಟ್ ಬಿಟ್ಟಿದ್ದಾರೆ, ಇಲ್ಲಿ ಏನನ್ನಕ್ಕಂಥದ್ದು ನಿಮಗೆ ಡಿಸ್ಪ್ಲೇ ಮೇಲೆ ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ದಯವಿಟ್ಟು ವೇಳಾಪಟ್ಟಿಯನ್ನು ಪುನರಾವರ್ತನೆ ಮಾಡಿ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ವೇಳಾಪಟ್ಟಿ ಪ್ರಕಟ ಮಾಡಿ ಎಂದು ವಿದ್ಯಾರ್ಥಿಗಳಿಂದ ವಿನಂತಿ ಅನ್ನಕ್ಕಂಥ ಈ ಒಂದು ಪೋಸ್ಟಲ್ಲಿ ಬರೆದುಬಿಟ್ಟು ಇವರು ಪೋಸ್ಟ್ ಮಾಡಿದ್ದಾರೆ. ಎಲ್ಲ ಒಂದು ಪೊಲಿಟಿಷಿಯನ್ಸ್ಗೆ, ಎಜುಕೇಷನ್ ಮಿನಿಸ್ಟರ್ಗೆ, VTUಗೆ ಟ್ಯಾಗ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಒಂದು ನಿಮಗೆ ಅರ್ಜೆಂಟ್ ನೋಟಿಫಿಕೇಷನ್ ಇಂಪಾರ್ಟೆಂಟ್ ನೋಟಿಸ್ ಅಂತಂದರೆ, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಂದು ಯೂನಿಟಿ ಮುಖಾಂತರ ಈ ಒಂದು ಏನು ಪೋಸ್ಟ್ ಮಾಡಿದ್ದಾರೆ VTU ಸ್ಟೂಡೆಂಟ್ಸ್ ಹೆಲ್ಪರ್ ಅನ್ನೋರು, ಆ ಒಂದು VTU ಸ್ಟೂಡೆಂಟ್ಸ್ ಹೆಲ್ಪರ್ಗೆ ನೀವು ಏನು ಮಾಡಬೇಕು ಅಂತಂದರೆ ಸಪೋರ್ಟ್ ಮಾಡಬೇಕು. ಅಂತಂದರೆ ಈಗ ಅವರು ಏನು ಪೋಸ್ಟ್ ಮಾಡಿದ್ದಾರೆ ಆ ಒಂದು ಪೋಸ್ಟ್ನ ರೀಪೋಸ್ಟ್ ಮಾಡಿ, ಕಮೆಂಟ್ಸ್ನ ಮಾಡಿ, ನಿಮ್ಮ ಒಂದು ಇಶ್ಯೂನ ಅಲ್ಲಿ ಕಮೆಂಟ್ಸಲ್ಲೇ ತಿಳಿಸಿತ್ತು ಅಂತಂದರೆ, ರೀಪೋಸ್ಟ್ ಕೂಡ ಮಾಡಿತು ಅಂತಂದರೆ, ಆವಾಗ ಒಂದು ನಿಮ್ಮ ಒಂದು ಯೂನಿಟಿ ಮುಖಾಂತರ ನಿಮ್ಮ ಒಂದು ಶೆಡ್ಯೂಲ್ ಏನಿದೆ, ಅಂದರೆ ನಿಮ್ಮ ಒಂದು ಎಕ್ಸಾಮ್ ಟೈಮ್ ಟೇಬಲ್ ಏನಿದೆ ಚೇಂಜಸ್ ಆಗುತ್ತೆ, ಪೋಸ್ಟ್ಪೋನ್ ಕೂಡ ಆಗ್ಬೋದು. ಜೊತೆಗೆ ಗ್ಯಾಪ್ ಏನಿದೆ ಜಾಸ್ತಿ ಮಾಡ್ಬೋದು. ಅಂದರೆ ಈಗ 1 ಡೇ ಗ್ಯಾಪ್ ಇರೋದನ್ನು ಒಂದು 2 to 3 days 4 daysವರೆಗೂ ಗ್ಯಾಪನ್ನು ನಿಮಗೆ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಅಂತೇಳ್ಬಿಟ್ಟು ಸಮಯವನ್ನು ಕಲ್ಪಿಸಿ ಕೊಡ್ತಾರೆ. ಸೊ ಈಗ ಇದೆಲ್ಲನೂ ಕೂಡ ಆಗಬೇಕು ಅಂತಂದರೆ ನೀವು ಎಲ್ಲ ವಿದ್ಯಾರ್ಥಿಗಳು ಒಂದು ಯೂನಿಟಿ ಮುಖಾಂತರ ಈ ಒಂದು VTU ಸ್ಟೂಡೆಂಟ್ಸ್ ಹೆಲ್ಪರ್ಗೆ ಈ ಒಂದು ಟ್ವಿಟ್ಟರ್ ಅಕೌಂಟ್ ಹಾಗೂ ಇನ್ಸ್ಟಾ ಅಕೌಂಟಲ್ಲಿ ಕೂಡ ಇವರು ಪೋಸ್ಟ್ ಹಾಕಿದ್ದಾರೆ. ಸೊ ಎರಡೂ ಪೋಸ್ಟ್ಗಳಿಗೆ ನೀವು ರೀಪೋಸ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಈ ಒಂದು ಏನು ಅಭಿಯಾನ ಇದೆ ಇದನ್ನು ಸಕ್ಸಸ್ಫುಲಿ ಮಾಡಿ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇದು ಜಾಸ್ತಿ ಸಮಯವಿಲ್ಲ. ಆಗಸ್ಟ್ 1ನೇ ತಾರೀಕಿನ ಒಳಗಡೆ ಈ ಒಂದು ಏನು ಒಂದು ಪ್ರಾಬ್ಲಮ್ ಇದೆ, ನಿಮ್ಮ ಒಂದು ಇಶ್ಯೂ, ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಬೇಕು. ಆಗಸ್ಟ್ 1ರ ನಂತರ ನೀವು ಎಷ್ಟೇ ಪ್ರೊಟೆಸ್ಟ್ ಮಾಡಿದರೂ, ಎಷ್ಟೇ ಏನು ಪೋಸ್ಟ್ ಹಾಕಿದರೂ ಕೂಡ VTUವರು ಮತ್ತು ಗೌರ್ಮೆಂಟ್ ರೆಸ್ಪಾನ್ಸ್ ಮಾಡಲ್ಲ. ಏನಕ್ಕೆ ಅಂತಂದರೆ ಆಗಸ್ಟ್ 1 ನಂತರ ಆ ಕಡೆ ನಿಮ್ಮದು 1 ವೀಕ್ ವರ್ಕಿಂಗ್ ಡೇ ಲಾಸ್ಟ್ ಇರುತ್ತೆ. ಸೊ ಏನೂ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಆಗಸ್ಟ್ 1 ಒಳಗಡೆ ಈ ಒಂದು ರೀಪೋಸ್ಟ್ ಮಾಡಿ, ಕಮೆಂಟ್ಸಲ್ಲಿ ನಿಮ್ಮ ಒಂದು ಇಶ್ಯೂನ ತಿಳಿಸಿ. ಸೊ ಇದು ಎಲ್ಲ ಎಜುಕೇಷನ್ ಮಿನಿಸ್ಟರ್, ಈ VTU ಸ್ಟೂಡೆಂಟ್ಸ್ ಹೆಲ್ಪರ್ ಏನಿದ್ದಾರೆ ಇವ್ರ ಮುಖಾಂತರ ನಿಮಗೆ ಸಹಾಯವಾಗುತ್ತೆ. ಸೊ ದಯವಿಟ್ಟು ಇದು ನಿಮ್ಮ ಒಂದು ಕನ್ಸರ್ನ್ಗೆ, ನಿಮ್ಮ ಒಂದು ಇಶ್ಯೂಗೆ, ಏನು ನೀವು ಫೇಸ್ ಮಾಡ್ತಿದ್ದೀರ ಆ ಒಂದು ಫೇಸ್ ಮಾಡೋಕ್ಕಂಥ ಒಂದು ಇಶ್ಯೂಗೆ ಈ ಒಂದು ಚಾನಲ್ ಮುಖಾಂತರ ನಿಮಗೆ ಸ್ವಲ್ಪ ಹೋದರೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಿದ್ದೇನೆ. ಸೊ ಈಗ ನೀವು ಮಾಡಬೇಕಾದ ಕೆಲಸ ಏನಂತಂದರೆ, ಇಮಿಡಿಯೇಟ್ಲಿ ಟ್ವಿಟ್ಟರ್ನ ಇನ್ಸ್ಟಾಲ್ ಮಾಡಿ, ಅಕೌಂಟ್ನ ಕ್ರಿಯೇಟ್ ಮಾಡಿ, ಇನ್ಸ್ಟಾಗ್ರಾಮ್ ಕೂಡ ಇನ್ಸ್ಟಾಲ್ ಮಾಡಿ, ಅಕೌಂಟ್ನ ಕ್ರಿಯೇಟ್ ಮಾಡಿ. ಸೊ ಈ ಟ್ವಿಟ್ಟರ್ ಹಾಗೂ ಇನ್ಸ್ಟಾದಲ್ಲಿ ಇವ್ರದ್ದೇನು VTU ಸ್ಟೂಡೆಂಟ್ಸ್ ಹೆಲ್ಪರ್ ಅಂತ ಒಂದು ಇದೆ, ಈ ಒಂದಕ್ಕೆ ಫಾಲೋ ಮಾಡಿ, ಈ ಒಂದು ಏನು ಪೋಸ್ಟ್ ಮಾಡಿದ್ದಾರೆ ಇದಕ್ಕೆ ರೀಪೋಸ್ಟ್ ಮಾಡಿ, ಜೊತೆಗೆ ನಿಮ್ಮ ಒಂದು ಇಶ್ಯೂನ ಕಮೆಂಟ್ಸಲ್ಲಿ ತಿಳಿಸಿ. ಈ ಒಂದು VTUಗೆ ಈ ಒಂದು ಎಲ್ಲ ಇನ್ಫಾರ್ಮೇಷನ್ ಹೋಗಲಿ. ಸೊ ನಂತರ ಆಗಸ್ಟ್ 1 ಒಳಗಡೆ ಇದೆಲ್ಲನೂ ಕೂಡ ಮಿನಿಮಮ್ 1,000 ಅಥವಾ 2,000 ವಿದ್ಯಾರ್ಥಿಗಳು ರೀಪೋಸ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ರೊಟೆಸ್ಟ್ ಮಾಡಿ ಫಾಲೋ ಆಗಿತ್ತು ಅಂತಂದರೆ ನಿಮ್ಮ ಒಂದು ಏನು ಶೆಡ್ಯೂಲ್ ಇದೆ 100ಗೆ 100% ಚೇಂಜಸ್ ಆಗುತ್ತೆ. ನಿಮಗೆ ಗ್ಯಾಪ್ ಕೊಡ್ತಾರೆ, ಜೊತೆಗೆ ಎಕ್ಸಾಮ್ ಪೋಸ್ಟ್ಪೋನ್ ಕೂಡ ಆಗ್ಬೋದು. 1 ವೀಕ್ ನಿಮಗೆ ಗ್ಯಾಪ್ ಮಾತ್ರ ಪಕ್ಕ 100ಗೆ 100% ಸಿಗುತ್ತೆ. ಬಟ್ ಇದಕ್ಕೇನು ಅಂತಂದರೆ 1000ರಿಂದ 2,000 ವಿದ್ಯಾರ್ಥಿಗಳು ಇದನ್ನು ರೀಪೋಸ್ಟ್ ಮಾಡಿ ಅವರ ಇಶ್ಯೂನ ಕಮೆಂಟ್ಸಲ್ಲಿ ತಿಳಿಸಿದರೆ ಮಾತ್ರ ಇದು ಸಕ್ಸಸ್ಫುಲಿ ಆಗುತ್ತೆ. ಇಲ್ಲಂತಂದರೆ ಆಗುವುದಿಲ್ಲ. ಸೊ ನಿಮಗೆ ಗ್ಯಾಪ್ ಬೇಕಿದ್ದಲ್ಲಿ ನಿಮಗೆ
ಒಂದು ಓದಲಿಕ್ಕೆ ಸಮಯ ಬೇಕಿದ್ದಲ್ಲಿ ಈ ಒಂದು ಕೆಲಸವನ್ನು ಮಾಡಿ, ಇವಾಗಲೇ ಇಮ್ಮಿಡಿಯೇಟ್ಲಿ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.